ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಪಾತ್ರನೇ ಇಲ್ವಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಮೂಡ್ತಾ ಇದೆ. ಕಾರಣ ಇವತ್ತು ಪವಿತ್ರ ಗೌಡ ಪರ ವಕೀಲರು ವಾದ ಮಂಡಿಸಿದಂತ ಪರಿಯನ್ನ ನೋಡ್ತಾ ಇದ್ರೆ ಆ ಪ್ರಶ್ನೆ ಸಹಜವಾಗಿಯೇ ಎಲ್ಲರೂ ಕೂಡ ಮೂಡುತ್ತೆ. ಹೈಕೋರ್ಟ್ನಲ್ಲಿ A1 ಪರ ಅಂದ್ರೆ A1 ಆರೋಪಿ ಪವಿತ್ರ ಪರವಾಗಿ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನ ಮಂಡಿಸಿದ್ರು. ಇವತ್ತು ಪವಿತ್ರ ಗೌಡ ವಿರುದ್ಧ ಪೊಲೀಸರು ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ. ರೇಣುಕಾಸ್ವಾಮಿಯನ್ನ ಪವಿತ್ರ ಗೌಡ ಅಪಹರಣ ಮಾಡಿಸಿಲ್ಲ, ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಪಾತ್ರನೇ ಇಲ್ಲ ಅಂತ ಹೇಳ್ಬಿಟ್ರು. ಪ್ರತ್ಯಕ್ಷದರ್ಶಿ ಹೇಳುವ ಪ್ರಕಾರ ಪವಿತ್ರ ಆ ಸ್ಥಳದಲ್ಲೇ ಇರಲಿಲ್ಲ, ಅಂದ್ರೆ ಹತ್ಯೆ ಆದಂತ ಸ್ಥಳದಲ್ಲಿ. ಪವಿತ್ರ ಗೌಡರನ್ನ ದರ್ಶನ್ ಶೆಡ್ಗೆ ಕರೆದುಕೊಂಡು ಹೋಗಿದ್ರು. ದರ್ಶನ್ ಸೂಚನೆ ಮೇರೆಗೆ ರೇಣುಕಾಸ್ವಾಮಿ ಅಪಹರಣವಾಗಿದೆ. ಅಂದ್ರೆ ಅಲ್ಲಿ ಎಳೆಯಾಗಿ ಪಾಯಿಂಟ್ಸ್ ಅನ್ನ ಇಟ್ಟು ವಾದ ಮಾಡಿರುವಂತದ್ದು ಟಾಮಿ ಸೆಬಾಸ್ಟಿಯನ್ ಅವರು. ಇಲ್ಲಿ ದರ್ಶನ್ ಅವರು ರೇಣುಕಾಸ್ವಾಮಿಯನ್ನ ಅಪಹರಣ ಮಾಡಿ ಅಂತ ಸೂಚನೆ ಕೊಟ್ಟಿದ್ದು, ಅವರ ಸಹಚರರು ಕಿಡ್ನಾಪ್ ಮಾಡ್ಕೊಂಡು ಬಂದ್ರು. ಆದ್ರೆ ಇಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಏನಿದೆ, ನನ್ನ ಕಕ್ಷಿದಾರರ ಪಾತ್ರವೇ ಇಲ್ಲ ಇದರಲ್ಲಿ. ಪ್ರತ್ಯಕ್ಷದರ್ಶಿಯ ಸ್ಟೇಟ್ಮೆಂಟ್ ಪ್ರಕಾರ ಪವಿತ್ರ ಗೌಡ ಆ ಸ್ಥಳದಲ್ಲಿ ಇರಲೇ ಇಲ್ಲ. ರೇಣುಕಾಸ್ವಾಮಿ ಅಪಹರಣ ಆಗಿರೋದು ದರ್ಶನ್ ಅವರ ಸೂಚನೆ ಮೇರೆಗೆ. ಅಂದಮೇಲೆ ಪವಿತ್ರ ಗೌಡ ಅಲ್ಲಿ ಇರಲಿಲ್ಲ. ರೇಣುಕಾಸ್ವಾಮಿ ಕೊಲೆಗೂ ಪವಿತ್ರ ಗೌಡಗೂ ಸಂಬಂಧವೇ ಇಲ್ಲ ಅಂತ ಇವತ್ತು A1 ಆರೋಪಿ ಆಗಿರುವಂತ ಪವಿತ್ರ ಗೌಡ ಪರವಾಗಿರುವ ವಕೀಲರೇನಿದ್ದಾರೆ ಟಾಮಿ ಸೆಬಾಸ್ಟಿಯನ್ ಇವತ್ತು ವಾದವನ್ನ ಮಂಡಿಸಿರೋದು. ಪವಿತ್ರ ಗೌಡ ಕೇವಲ ಒಂದು ಬಾರಿ ಬಂದು ಹೋಗಿರೋದಷ್ಟೇ, ಹೊಡೆದಿರೋದಷ್ಟೇ. ಬಟ್ ಆಕೆ ಕಿಡ್ನಾಪ್ ಮಾಡಿಸಿಲ್ಲ, ಆಕೆ ಕೊಲೆ ಮಾಡಿಸಿಲ್ಲ. ಆಕೆಗೂ ಈ ರೇಣುಕಾಸ್ವಾಮಿ ಕೊಲೆಗೂ ಸಂಬಂಧನೇ ಇಲ್ಲ. ಬಂದು ಹೊಡೆದು ಹೋದ್ಮೇಲೆ ನಂತರ ಮನೆಗೆ ಬಿಟ್ಟಿದ್ದಾರೆ ಅಂತ ದಾಖಲಾಗಿದೆ ಪ್ರತ್ಯಕ್ಷದರ್ಶಿಯ ಹೇಳಿಕೆಯಲ್ಲಿ ಅಂತ ಪ್ರತ್ಯಕ್ಷದರ್ಶಿಯ ಸ್ಟೇಟ್ಮೆಂಟ್ ಅನ್ನ ಇವತ್ತು ವಕೀಲ ಟಾಮಿ ಸೆಬಾಸ್ಟಿಯನ್ ಅವರು ಓದಿದ್ರು. ಮಹಿಳೆ ಎಂಬ ಕಾರಣಕ್ಕೆ ಜಾಮೀನು ನೀಡಿದ ಉದಾಹರಣೆಗಳು ಇದ್ದಾವೆ ಅಂತ ಕೆಲವೊಂದು ಹಳೆ ಕೇಸ್ಗಳನ್ನ ಉಲ್ಲೇಖ ಮಾಡಿ ಇವತ್ತು ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನ ಮಂಡಿಸಿದ್ರು. ಅಂದ್ರೆ ಕೆಲವೊಂದು ಪ್ರಕರಣಗಳಲ್ಲಿ ಮಹಿಳೆ ಅನ್ನುವಂಥ ಕಾರಣವನ್ನ ಇಟ್ಕೊಂಡು ಜಾಮೀನು ಕೊಟ್ಟಿರುವಂತ ಪ್ರಕರಣಗಳು ಇದ್ದಾವೆ ಸ್ವಾಮಿ ಅಂತ ಒಂದಷ್ಟು ಪ್ರಕರಣಗಳನ್ನ ಅಲ್ಲಿ ಉಲ್ಲೇಖ ಮಾಡಿದ್ರು. ಪವಿತ್ರ ಗೌಡಗೆ 9ನೇ ತರಗತಿ ಓದುವ ಮಗಳಿದ್ದಾಳೆ. ಪವಿತ್ರ ಗೌಡ ಅವರ ಪರ್ಸನಲ್ ಲೈಫ್ ಬಗ್ಗೆ ಹೇಳಿದ್ದಾರೆ. ಅವರಿಗೆ ಮಗಳಿದ್ದಾಳೆ, 9ನೇ ತರಗತಿ ಓದ್ತಾ ಇದ್ದಾಳೆ ಆಕೆ. ಹೀಗಾಗಿ ಜಾಮೀನು ಮಂಜೂರು ಮಾಡಿ ಅಂತ, ಅಂದ್ರೆ ಒಂದು ಕನ್ಸೆಷನ್ ತರ. ಮಹಿಳೆ ಆಗಿರೋದ್ರಿಂದ ಆಕೆಗೆ ಒಬ್ಳು 9ನೇ ತರಗತಿ ಓದ್ತಾ ಇರುವಂತ ಮಗಳಿರೋದ್ರಿಂದ ನೀವು ಜಾಮೀನನ್ನ ಕೊಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಟಾಮಿ ಸೆಬಾಸ್ಟಿಯನ್ ಅವರು. ಇಷ್ಟೇ ಅಲ್ಲ, ಇನ್ನೂ ಕೂಡ ಕೆಲವೊಂದು ಪಾಯಿಂಟ್ಸ್ ಅನ್ನ ಹೇಳಿದ್ರು. ಅದನ್ನು ನೋಡೋದಾದ್ರೆ ಪವಿತ್ರ ಗೌಡ ವಿರುದ್ಧ ಪೊಲೀಸರು ಮಾಡಿರುವಂತ ಆರೋಪಗಳೇನಿದ್ದಾವೆ ಆ ಆರೋಪಗಳೇ ಸುಳ್ಳು ಅಂತ ಹೇಳಿದ್ದಾರೆ. ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ. ಪವಿತ್ರ ಗೌಡ ಕೊಲೆಯಲ್ಲಿ ಭಾಗಿಯಾಗಿಲ್ಲ, ಆಕೆನೇ ಪ್ರಚೋದನೆ ಕೊಟ್ಟಿದ್ದು ಅಂತ ಹೇಳ್ತಾರೆ. ಹಾಗೇನೂ ಆಗಿಲ್ಲ. ರೇಣುಕಾಸ್ವಾಮಿ ಪವಿತ್ರ ಗೌಡ ಮಧ್ಯೆ ಈ ಮೆಸೇಜ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಅದು ಕೊಲೆಗೆ ಸಂಬಂಧಪಟ್ಟಂತೆ ಇರ್ಬೋದು, ನೇರ ಹೇಳಿಕೆಗಳಿರ್ಬೋದು, ಪ್ರತ್ಯಕ್ಷದರ್ಶಿಗಳ ಹೇಳಿಕೆ, ಇವೆಲ್ಲವನ್ನು ಕೂಡ ಒಂದಷ್ಟು ಓದ್ತಾ ಹೋಗಿದ್ದಾರೆ. ಅಂದರೆ ಈ ಕೇಸ್ನಲ್ಲಿ ಪವಿತ್ರ ಗೌಡ ಸಂಬಂಧನೇ ಇಲ್ಲ ಅಥವಾ ಸಹಭಾಗಿತ್ವ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ವಾದ ಮಂಡಿಸಿರೋದು. ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಪಾತ್ರವೇ ಇಲ್ಲ ಇದರಲ್ಲಿ. ಪ್ರತ್ಯಕ್ಷದರ್ಶಿ ಹೇಳುವಂಥ ಸ್ಟೇಟ್ಮೆಂಟ್ ಪ್ರಕಾರ ಪವಿತ್ರ ಗೌಡ ಆ ಸ್ಥಳದಲ್ಲಿ ಇರಲಿಲ್ಲ. ಪವಿತ್ರ ಗೌಡರನ್ನ ದರ್ಶನ್ ಶೆಡ್ಗೆ ಕರೆದುಕೊಂಡು ಹೋಗಿದ್ರು. ಅಂದರೆ ಅಪಹರಣ ಆದ ಬಳಿಕ ರೇಣುಕಾಸ್ವಾಮಿಯನ್ನ ಅಪಹರಿಸ್ಕೊಂಡು ಬನ್ನಿ ಅಂತ ಏನು ಸೂಚನೆ ಕೊಟ್ಟಿದ್ರು, ಅದಾದ ಬಳಿಕ ಚಳ್ಳಕೆರೆ ಗೇಟಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ರು. ಅದಾದ ಬಳಿಕ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗಿದ್ರು. ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಅವರು ಪವಿತ್ರ ಗೌಡರನ್ನ ಕರ್ಕೊಂಡು ಹೋಗಿದ್ದು. ನಂತರ ಕಾರ್ನಲ್ಲಿ ಪವಿತ್ರಾಳನ್ನ ಡ್ರಾಪ್ ಮಾಡಿದ್ದಾರೆ. ಅಪಹರಣ ಮಾಡೋದಕ್ಕೆ ಪವನ್ ಹೇಳಿರೋದಾ ಅಂತ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ರು. ಹಾಗಾದ್ರೆ ನೀವು ಪವಿತ್ರ ಗೌಡ ಅಲ್ಲ ಅಂತ ಹೇಳ್ತಿದ್ದೀರಲ್ಲ, ಪವನ್ ಹೇಳಿದ್ದ ಹಾಗಾದ್ರೆ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ರು. ಹೌದು, ದರ್ಶನ್ ಸೂಚನೆ ಮೇರೆಗೆ ಪವನ್ ಅಪಹರಣ ಮಾಡಿರೋದು. ಅಲ್ಲಿಗೆ ಒಪ್ಕೊಂಡಿದ್ದಾರೆ ವಕೀಲರು. ದರ್ಶನ್ ಸೂಚನೆ ಕೊಟ್ಟಿದ್ದಕ್ಕೆ ಪವನ್ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಅಂತ ಒಂದಷ್ಟು ಸಹಚರನ್ನ ಕರ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿರೋದು ಅಂತ. ಅಲ್ಲದೆ ರೇಣುಕಾಸ್ವಾಮಿ ಬರೋವರೆಗೂ ಕೂಡ ಪವನ್ ಶೆಡ್ನಲ್ಲೇ ಕಾಯ್ತಾ ಇದ್ದ ಅಂತ ಕೂಡ ಹೇಳಿಕೆಯಲ್ಲಿ ದಾಖಲಾಗಿದೆ. ಇತರರು ಹಲ್ಲೆ ಮಾಡಿರೋದ್ರಿಂದ ಸಾವು ಸಂಭವಿಸಿರಬಹುದು. ಅಂದರೆ ಪವಿತ್ರ ಗೌಡ ಹಲ್ಲೆ ಮಾಡಿರೋದ್ರಿಂದ ಸಾವು ಸಂಭವಿಸಿಲ್ಲ ಅನ್ನೋದನ್ನು ಹೇಳೋದಕ್ಕೆ ಇಲ್ಲಿ ಬೇರೆಯವರು ಹಲ್ಲೆ ಮಾಡಿರೋದ್ರಿಂದ ರೇಣುಕಾಸ್ವಾಮಿಯ ಸಾವು ಸಂಭವಿಸಿರಬಹುದು, ಪವಿತ್ರ ಗೌಡ ತಪ್ಪಿಲ್ಲ ಇದರಲ್ಲಿ ಅಂತ
ಟಾಮಿ ಸೆಬಾಸ್ಟಿಯನ್ ಅವರು ವಾದ ಮಂಡಿಸಿರೋದು. ಇನ್ನು ಪ್ರತ್ಯಕ್ಷದರ್ಶಿ ಹೇಳಿಕೆಯನ್ನು ಕೂಡ ಟಾಮಿ ಸೆಬಾಸ್ಟಿಯನ್ ಅವರು ಓದಿ ಹೇಳಿದ್ರು. ಪವಿತ್ರಾ ಗೌಡ ಚಪ್ಪಲಿಯಿಂದ ಮಾತ್ರ ಹೊಡೆದಿರುವಂಥ ಆರೋಪ ಇದೆ ಇಲ್ಲಿ ರೇಣುಕಾಸ್ವಾಮಿಗೆ. ಆರೋಪಿತೆಗೆ ವಯಸ್ಸಾದ ತಾಯಿ ಹಾಗೂ ಅಪ್ರಾಪ್ತ ಮಗಳಿದ್ದಾರೆ. ಮಹಿಳೆ ಅನ್ನುವಂಥ ಕಾರಣಕ್ಕೆ ಜಾಮೀನು ಕೊಡಬಹುದು. ಕೊಟ್ಟಿರುವಂಥ ಅನೇಕ ಉದಾಹರಣೆಗಳು ಕೂಡ ಇದ್ದಾವೆ. ಬೇರೆ ಬೇರೆ ಕೋರ್ಟ್ಗಳಲ್ಲಿ ಏನು ಜಾಮೀನನ್ನು ಮಂಜೂರು ಮಾಡಿರ್ತಾರೆ ಅಂತಹ ಕೇಸ್ಗಳ ಬಗ್ಗೆ ಹೇಳ್ತಾ ಪ್ರತ್ಯಕ್ಷದರ್ಶಿಯ ಹೇಳಿಕೆಯನ್ನು ಓದಿ, ಹೀಗಾಗಿ ಮಹಿಳೆ ಅನ್ನುವಂಥ ಕಾರಣಕ್ಕೆ ಈ ಮಹಿಳೆಗೆ ವಯಸ್ಸಾದಂಥ ತಂದೆ ತಾಯಿ ಇದ್ದಾರೆ, 9ನೇ ತರಗತಿ ಓದ್ತಾ ಇರುವಂಥ ಮಗಳಿದ್ದಾಳೆ, ಹೀಗಾಗಿ ಜಾಮೀನನ್ನು ಮಂಜೂರು ಮಾಡಿ ಅಂತೇಳಿ ಪವಿತ್ರಾ ಗೌಡ ಪರವಾಗಿ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನು ಮಂಡಿಸಿದರು. ಅಂದರೆ ಇಲ್ಲಿ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿರೋದಕ್ಕೂ ಪವಿತ್ರಾ ಗೌಡಗೂ ಸಂಬಂಧ ಇಲ್ಲ, ರೇಣುಕಾಸ್ವಾಮಿ ಕೊಲೆ ಆಗಿದ್ದಕ್ಕೂ ಸಂಬಂಧ ಇಲ್ಲ. ಆಕೆ ಬಂದ್ಲು, ಚಪ್ಪಲಿಯಲ್ಲಿ ಹೊಡೆದ್ಲು, ಹೋದ್ಲು ಅನ್ನುವಂಥ ಹೇಳಿಕೆ ಮಾತ್ರ ಇದೆ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಆಗಿದ್ದಕ್ಕೆ ನೇರ ಕಾರಣನೇ ಪವಿತ್ರಾ ಗೌಡ ಅಂತ ಹೇಳೋದು ತಪ್ಪು. ಇಲ್ಲಿ ಪೊಲೀಸರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ಹೀಗಾಗಿ ನೀವು ಪವಿತ್ರಾ ಗೌಡಗೆ ಮಹಿಳೆ ಅನ್ನುವಂಥ ಕಾರಣಕ್ಕೆ, ಮಗಳಿದ್ದಾಳೆ ಅನ್ನುವಂಥ ಕಾರಣಕ್ಕೆ, ವಯಸ್ಸಾದಂಥ ತಂದೆ ತಾಯಿಯರಿದ್ದಾರೆ ಅನ್ನುವಂಥ ಕಾರಣಕ್ಕೆ ಬೇರೆ ಬೇರೆ ಒಂದಷ್ಟು ಪ್ರಕರಣಗಳನ್ನು ನೋಡಿಕೊಂಡು ಅದೇ ರೀತಿಯಾಗಿ ಎಕ್ಸಾಂಪಲ್ ಆಗಿಟ್ಕೊಂಡು ನನ್ನ ಕಕ್ಷಿದಾರೆ ಆಗಿರುವಂಥ ಪವಿತ್ರಾ ಗೌಡಗೂ ಕೂಡ ನೀವು ಜಾಮೀನನ್ನು ಮಂಜೂರು ಮಾಡಬಹುದು ಅಂತೇಳಿ ಇವತ್ತು ಟಾಮಿ ಸೆಬಾಸ್ಟಿಯನ್ ಅವರು ಈ ಕೊಲೆ ಪ್ರಕರಣದಲ್ಲಿ, ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಆಗಿರುವಂಥ ಪವಿತ್ರಾ ಗೌಡ ಪರವಾಗಿ ವಾದವನ್ನು ಮಂಡಿಸಿದರು. ಈಗಾಗಲೇ ದರ್ಶನ್ ಇರ್ಬೋದು, ಪವಿತ್ರಾ ಗೌಡ, ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್, ಜಗದೀಶ್ ಇವರೆಲ್ಲರ ಜಾಮೀನಿನ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಈ ಕೇಸ್ನಲ್ಲಿ 3 ಜನ ಮಾತ್ರ ಬೇಗ ಜಾಮೀನನ್ನು ಪಡ್ಕೊಂಡು ಮನೆಗೆ ಹೋಗಿರೋದು. ಉಳಿದಂಥವರೆಲ್ಲರೂ ಕೂಡ ಈಗ ಜಾಮೀನಿಗೆ ಅಪ್ಲೈ ಮಾಡ್ಕೊಂಡು ಕಾಯ್ತಿದ್ದಾರೆ. ಅದರಲ್ಲಿ ಪವಿತ್ರಾ ಗೌಡ ಕೂಡ ಕಾಯ್ತಾ ಇರುವಂಥ ಆರೋಪಿ.